ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಎವ್ರಿಡೇ ಲೈಫ್ ವ್ಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸಖತ್ತಾಗಿದ್ದೀನಿ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ಅರಮನೆಯನ್ನ ನೋಡ್ಕೊಂಡು ಬರೋಣ. ಲಾಸ್ಟ್ ವೀಕ್ ಅಲ್ಲಿ ಮೈಸೂರು ಅರಮನೆಯನ್ನ ನೋಡ್ಕೊಂಡು ಬಂದಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ಅರಮನೆಯನ್ನ ನೋಡ್ಕೊಂಡು ಬರೋಣ, ಬನ್ನಿ. ನಾವಿವಾಗ ಬೆಂಗಳೂರು ಅರಮನೆ ಹತ್ರ ಹೋಗ್ತಾ ಇದೀವಿ. ನೋಡಿ, ಅದೇ ನಮ್ಮ ಬೆಂಗಳೂರು ಅರಮನೆ. ಬೆಂಗಳೂರು ಅರಮನೆ ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪಾರ್ಕಿಂಗಿಗೂ ಕೂಡ ಜಾಗ ಇದೆ. ತುಂಬಾ ಚೆನ್ನಾಗಿತ್ತು ಕೂಡ ಪ್ಲೇಸು. ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ಟಿಕೆಟ್ ಕೂಡ ಇರುತ್ತೆ. ಒಂದು ಚಾರ್ಜಸ್ ಅನ್ನ ಮಾಡಿರ್ತಾರೆ ನಮ್ಗೆಲ್ಲ. ಸೊ ಚಾರ್ಜಸ್ ಅಂತಂದ್ರೆ ಒಂದ್ ಮೆಂಬರ್ಗೆ 300 ರೂಪೀಸ್ ಏನೋ ಚಾರ್ಜಸ್ ಇರುತ್ತೆ. ಅದನ್ನ ಪೇ ಮಾಡಿದ್ಮೇಲೆ ಅವರು ನಮ್ಗೆ ಒಂದ್ ಸ್ಟಿಕ್ಕರ್ ಅನ್ನ ಕೊಡ್ತಾರೆ. ಸೊ ಆ ಸ್ಟಿಕ್ಕರ್ ನ ನಾವು ನಾನಂತೂ ಕೈ ಮೇಲೆ ಹಾಕೊಂಡಿದ್ದೆ. ಸೊ ಕೈ ಮೇಲೆ ಹಚ್ಕೋಬೇಕು, ಒಂದು ಅಂಟಿಸ್ಕೊಂಡು ಒಳಗಡೆ ಹೋಗ್ಬೇಕು. ಆಮೇಲೆ ಒಳಗಡೆ ಹೋಗ್ತಾ ಇದ್ದಂಗೆ ನಮ್ಗೆ ಒಂದು ಫೋನ್ ಅನ್ನ ಕೊಡ್ತಾರೆ, ಒಂದು ಬ್ಲೂಟೂತ್ ಅನ್ನ ಕೊಡ್ತಾರೆ. ಸೊ ನಾರ್ಮಲ್ ಫೋನ್ ಟೈಪ್ ಇರುತ್ತೆ ಅದು. ಸೊ ಅದ್ರೊಳಗೆ ಏನಿರುತ್ತೆ ಅಂತಂದ್ರೆ ಒಂದು 20 ಸೆಕ್ಷನ್ಸ್ ಇರುತ್ತೆ. ಮೀನ್ಸ್ ಸೆಕ್ಷನ್ಸ್ ಅಲ್ಲಿ 20 ಸೆಕ್ಷನ್ಸ್ ಇರುತ್ತೆ. ಒಂದೊಂದ್ ಸೆಕ್ಷನ್ ನಲ್ಲಿ ಅಂದ್ರೆ ಯಾವ ರಾಜರುಗಳು ಏನೇನ್ ಮಾಡಿದ್ರು, ಸೊ ಅವರು ಯಾವ ತರ ಅಲ್ಲಿ ಮೇಕಪ್ ಆಗ್ತಿದ್ರ ಬಗ್ಗೆ, ಆನೆನ ಪಳಗಿಸಿದ್ರ ಬಗ್ಗೆ ಪ್ರತಿ ಒಂದು ಡೀಟೇಲ್ಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ 1 by 1 ಹೋಗ್ತಿದ್ದಂಗೆ ಅಲ್ಲಿ 1, 2 ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ತಾ ಇದ್ದಂಗೆ ಅಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಆತರ ಬ್ಲೂಟೂತ್ ಇತ್ತು, ಅದು ಚೆನ್ನಾಗಿತ್ತು. ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಸ್ಟಡಿ ಮಾಡೋರ್ಗಂತೂ ತುಂಬಾ ಸಖತ್ತಾಗಿರುತ್ತೆ ಮಾತ್ರ. ಸ್ಟಡಿ ಮಾಡೋರ್ಗೆ ತುಂಬಾ ಯೂಸ್ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು. ಸೊ ನೀವು ಕೂಡ ಹೋಗಿ ಒಂದ್ಸಲ ವಿಸಿಟ್ ಕೊಟ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿತ್ತು. ಸ್ಟಡಿ ಮಾಡೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಏನೋ ಒಂಥರ ಪ್ರಾಕ್ಟಿಕಲ್ ಆಗಿ ನೋಡಿರೋ ತರ ಫೀಲ್ ಬರುತ್ತೆ ಅಲ್ಲಿ ಹೋದ್ರೆ. ಅದನ್ನ ನಾವು ಒಳಗಡೆ ಮುಗಿಸ್ಕೊಂಡು, ಸೊ ಒಳಗಡೆ ಫೋನ್ ಅಲೋ ಇರ್ಲಿಲ್ಲ. ಆಕ್ಚುಲಿ ಫೋನ್ ಅಲೋ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಒಳಗಡೆ ಏನು ವಿಡಿಯೋ ಮಾಡಕ್ ಆಗಿಲ್ಲ, ಫೋಟೋ ತೆಗಿಯಕ್ಕೂ ಆಗಿಲ್ಲ. ನೆಕ್ಸ್ಟ್ ಆಚೆ ಬಂದ್ವಿ ಅಂತಂದ್ರೆ ಗಾರ್ಡನ್ ಇರುತ್ತೆ. ಮುಂದೆ ಎಲ್ಲ ಫ್ಲವರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ಕೂಡ ನಾವು ಅರಮನೆ ಮುಂದೆನೆ ಕೆಲವೊಂದು ಫೋಟೋ ಶೂಟ್, ಒಂದು ನಾರ್ಮಲ್ ಶಾರ್ಟ್ ವಿಡಿಯೋನ ಶೂಟ್ ಮಾಡ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತಗೊಂಡು ಅಲ್ಲಿಂದ ಗಾರ್ಡನ್ ಹತ್ರ ಹೋದ್ವಿ. ಗಾರ್ಡನ್ ಅಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಅನ್ನ ಮಾಡಿ ತುಂಬಾ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿ ಒನ್ ಡೇ ಹೋಗಿ ಬರೋದಕ್ಕೆ ತುಂಬಾ ರಿಲೀಫ್ ಅನ್ಸುತ್ತೆ. ಸೊ ಅಲ್ಲಿಗೆ ಹೋದ್ರೆ ಚೆನ್ನಾಗಿದೆ. ನಾವು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಆ ಪ್ಲೇಸ್ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ. ಆ ಪ್ಲೇಸ್ ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಬರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.